ಸರ್ಕಾರಿ ಕೆಲಸ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಂತವರನ್ನೇ ಟಾರ್ಗೆಟ್ ಮಾಡಿಕೊಂಡ ವಂಚಕನೊಬ್ಬ ವಿಧಾನಸೌಧ ತೋರಿಸಿ ಲಕ್ಷಾಂತರ ರೂಪಾಯಿ ಪಡೆದು ಎಸ್ಕೇಪ್ ಆಗಿದ್ದಾನೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರಿ ನೌಕರಿ ಆಸೆ ಹುಟ್ಟಿಸಿ 50 ಲಕ್ಷ ಧೋಕ. ಮಿನಿ ವಿಧಾನಸೌಧ ತೋರಿಸಿ ವಂಚನೆ, ಆರೋಪಿ ಎಸ್ಕೇಪ್. ಸಂಸಾರವೇ ಬೀದಿಗೆ ಬಿದ್ದಿದೆ ಎಂದು ಕಣ್ಣೀರು. ಕೈಯಲ್ಲಿ ನಕಲಿ ದಾಖಲೆ ಹಿಡಿದು ನಾವು ಮೋಸ ಹೋಗಿದ್ದೇವೆ ಎಂದು ಕಂಗಾಲಾಗಿರುವ ಮಹಿಳೆಯರು. ಇದು ಬೆಂಗಳೂರು ಉತ್ತರ ತಾಲೂಕಿನ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ವಂಚನೆ ಪ್ರಕರಣ. ಸರ್ಕಾರಿ ಕೆಲಸದ ಆಸೆ ಹುಟ್ಟಿಸಿ ಬರೋಬ್ಬರಿ 50 ಲಕ್ಷ ವಂಚಿಸಿ ಆರೋಪಿ ಪರಾರಿಯಾಗಿದ್ದಾನೆ. ಹೌದು, ಒಬ್ಬಂಟಿ ಮಹಿಳೆಯರಿಗೆ ನಿಮಗೆ ಸರ್ಕಾರಿ ಕೆಲಸ ಮಾಡುವ ಆಸೆ ಇದ್ರೆ ನಾನು ಕೊಡಿಸ್ತೇನೆ. ವಿಧಾನಸೌಧ ಅರಣ್ಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾತನಾಡಿದ್ದೇನೆ ಎಂದು ಇವರಿಗೆ ಜಗದೀಶ್ ಎಂಬಾತ ವಂಚಿಸಿದ್ದಾನೆ. ಅಂಗನವಾಡಿ ಇಲಾಖೆಯಲ್ಲೂ ಮೇಲುಸ್ತುವಾರಿ ಕೆಲಸ ಹಾಗೂ ಪತಿಗೂ ಅರಣ್ಯ ಇಲಾಖೆಯಲ್ಲಿ ಚಾಲಕನ ಕೆಲಸ ಕೊಡಿಸ್ತೇನೆ ಎಂದು ಸೌಮ್ಯ ಎಂಬಾಕೆ ಬಳಿ ಹಂತ ಹಂತವಾಗಿ 16 ಲಕ್ಷ ಹಾಗೂ ಒಂದು ಐಫೋನ್ ಪಡೆದಿದ್ದಾನೆ. ಸರ್, ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದೇನೆ ಸರ್. ಇವಾಗ ನಾವು ದುಡ್ಡು ವಾಪಸ್ ಕೇಳಕ್ ಹೋದ್ರೆ ಜೀವ ಬೆದರಿಕೆ ಆಗ್ತಾವ್ ನಮ್ಗೆ. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಅನ್ಬಿಟ್ಟು ಇದ್ ಮಾಡ್ತಾವನೆ ಸರ್. ಇವತ್ತು ನಾವು ಫೋನ್ ಮಾಡಿದ್ರೆ ಹಂಗೆ ಜೀವ ಬೆದರಿಕೆ ಆಗ್ತಾ ಇದ್ದೇನೆ ಸರ್. ಅವನು ಅಂಗನವಾಡಿ ಸೂಪರ್ವೈಸರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿರೋದು ಸರ್. ನಾನೊಬ್ಳಿಗೆ ಸರ್, ನನಗೂ ನಮ್ಮ ಮನೆಯವ್ರಿಗೆ ಇಬ್ರಿಗೂ ಕೊಡಿಸ್ತೀನಿ ಅಂತ ಹೇಳಿರೋದು. ಅಂಗನವಾಡಿ ಸೂಪರ್ವೈಸರು ಮತ್ತೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾಡಿರೋದು ಸರ್. 16 ಲಕ್ಷ ಇಸ್ಕೊಂಡಿದ್ದೇನೆ ಸರ್. ಸರ್, ಎಲ್ಲ ಮನಿ ಟ್ರಾನ್ಸ್ಫರ್ ಮಾಡಿರೋದು ಮತ್ತೆ ಫೋನ್ ಪೇ ಮಾಡಿರೋದು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ತೆಗೆದು ನಾವು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದೀವಿ ಸರ್. 3 ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು ಸೋಲದೇವನಹಳ್ಳಿ ಸ್ಟೇಷನ್ಗೆ. ಅವ್ರು ಇನ್ನು ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಸರ್. ಏನು ಇದ್ ಮಾಡ್ತಾ ಇಲ್ಲ. ಇನ್ನು ವಿಧಾನಸೌಧದಲ್ಲಿ ಹೌಸ್ ಕೀಪಿಂಗ್ ಕೆಲಸ ಕೊಡಿಸ್ತೇನೆ, ಇದು ವಿಧವೆಯರಿಗೆ ಮಾತ್ರ ಎಂದು ನಂಬಿಸಿ ನಾಗವೇಣಿ ಎಂಬಾಕೆ ಬಳಿಯೂ ಚಿನ್ನಾಭರಣ ಅಡವಿಟ್ಟಿಸಿ 16 ಲಕ್ಷ ಪಡೆದಿದ್ದಾನೆ. ನಂಬಿಕೆ ಹುಟ್ಟಿಸಲು ಮಿನಿ ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗಿ ನಾನು ಎಲ್ಲಿಯೇ ಕೆಲಸ ಮಾಡೋದಾಗಿ ಹೇಳಿಕೊಂಡಿದ್ದಾನೆ. ಆದ್ರೆ ಹಣ ಕೈ ಸೇರುತ್ತಿದ್ದಂತೆ ಎಸ್ಕೇಪ್ ಆಗಿದ್ದಾನೆ. ಕೆಲಸ ಕೊಡಿಸ್ತೀವಿ ಗೌರ್ಮೆಂಟ್ ಕೆಲಸ ಅಂತ ಮಿನಿ ವಿಧಾನಸೌಧ ಹತ್ರ ಬರೋಕೆ ಹೇಳಿದ್ರು. ಅಲ್ಲಿಗೆ ಹೋದೆ ನಾನು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಇವ್ರು ದುಡ್ಡುಗಳು ಕೀಳೋದು. ಒಂದೊಂದ್ಸತಿ ಅದೇ ಒಡವೆಗೆ ಒಂದೊಂದು ಒಡವೆ, ಒಂದು ಬಳೆ, 2 ಬಳೆ, ಒಂದು ನಕ್ಲಿಸು, ಒಂದು ಸರ, ಆಮೇಲೆ ಒಂದು ಮುತ್ತಿನ ಸರ, ಹಿಂಗೆ ಎಲ್ಲ ಇಟ್ಟಿ ಸ್ಟೇಷನ್. ಬೆಂಗಳೂರಿನ ಈ ಆರೋಪಿ ಜಗದೀಶ್ ಒಬ್ಬೊಬ್ಬರ ಬಳಿ ಒಂದೊಂದು ಹೆಸರು ಹೇಳ್ಕೊಂಡು ವಂಚಿಸಿದ್ದಾನೆ. ಈತನ ವಿರುದ್ಧ ಬೆಂಗಳೂರು ಸೇರಿದಂತೆ ಯಲಹಂಕ, ತುಮಕೂರು ಹಲವು ಠಾಣೆಗಳಲ್ಲೂ ಕೇಸ್ ದಾಖಲಾಗಿವೆ. ಸೈಬರ್ ಕ್ರೈಂ ಠಾಣೆಯಲ್ಲೂ ಈತ ಆರೋಪಿಯಾಗಿದ್ದಾನೆ. ಸದ್ಯ ಸೌಮ್ಯ ಅವರ ದೂರಿನ ಮೇರೆಗೆ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಈಗಾಗಲೇ ನೋಟಿಸ್ ಕೊಟ್ಟಿದ್ದರೂ ಆರೋಪಿ ಜಗದೀಶ್ ತಲೆಮರೆಸಿಕೊಂಡಿದ್ದಾನೆ. ಆದಷ್ಟು ಬೇಗ ಆತನನ್ನ ಬಂಧಿಸಿ ನಮಗೆ ನ್ಯಾಯ ಕೊಡಿಸಿ ಎಂದು ಠಾಣೆ ಎದುರು ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.